ಹೊರಗಡೆ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ, ಹೊರಗಡೆ ಬರಲೇಬೇಕಾಗ್ತದೆ. ಕಾನೂನನ್ನು ವಂಚನೆ ಮಾಡಿ ಅದರಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು ಯಾರ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ. ಇವತ್ತೆಲ್ಲ ನಾಳೆ ಹೊರಗಡೆ ಬರಲೇಬೇಕು. ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ರಾಘವೇಂದ್ರ ಎಸ್.ಆರ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಯಲ್ಲಿ ವಿಶೇಷ ಅತಿಥಿ ಜಾಯ್ನ್ ಆಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ಸಿನ ಪರಮ ಕಟ್ಟಾಳು, ಸಜ್ಜನ ರಾಜಕಾರಣಿ ಹಾಗೂ ಅಟ್ ಪ್ರೆಸೆಂಟ್ ನಮ್ಮ MLC ವಿಧಾನ ಪರಿಷತ್ತಿನ ಮೆಂಬರ್ ಆಗಿರುವಂತಹ ಎಂ ನಾರಾಯಣ ಸ್ವಾಮಿಯವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಸ್ ಸರ್. ಹೆಂಗಿದೆ ರಾಜಕಾರಣ? ರಾಜಕಾರಣ ಚೆನ್ನಾಗಿ ನಡೀತಾ ಇದೆ. ತಾವೇ ನೋಡ್ತಾ ಇದ್ದಾರೆ, ನಮಗಿಂತ ಹೆಚ್ಚಾಗಿ ಮಾಧ್ಯಮದವ್ರು ತಮಗೆ ಗೊತ್ತಿರುತ್ತೆ. ಎಸ್ ಸರ್. ಯಾಕೆ KR ಪುರಂ ಕಾನ್ಸ್ಟಿಟ್ಯೂನ್ಸಿನ ನೀವು ಪರಾಜಿತ ಕಾರಣ ಏನಾಯಿತು? ಆ್ಯಕ್ಚುಲಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 17 ಜನ ಶಾಸಕರುಗಳು, ಕಾಂಗ್ರೆಸ್ಸರು ಮತ್ತು JDSನವರು ಪಕ್ಷಕ್ಕೆ ದ್ರೋಹನ ಮಾಡಿ ರಾಜೀನಾಮೆಯನ್ನು ಕೊಟ್ಟು BJP ಹೋಗಿರ್ತಕ್ಕಂಥದ್ದು ಇತಿಹಾಸ ತಮಗೆಲ್ಲರೂ ಗೊತ್ತಿದೆ. ಆ ಸಮಯದಲ್ಲಿ ಉಪಚುನಾವಣೆಗಳು ಬಂತು. ನಾನು ಶಾಸಕನಾಗಿದ್ದರೂ ಕೂಡ ನನಗೆ ಟಿಕೆಟಿಗೆ ನಾನು ಬಯಸಿರಲಿಲ್ಲ. ಆದರೂ ಕೂಡ ನಮ್ಮ ಹೈಕಮಾಂಡು ಇಲ್ಲ, ನೀನು ಕಂಟೆಸ್ಟ್ ಮಾಡಬೇಕು ಅಂತೇಳಿ ಹೇಳ್ದಂಥ ಸಂದರ್ಭದಲ್ಲಿ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ನಾನು ಪಕ್ಷ ಹೈಕಮಾಂಡ್ ಏನು ಹೇಳುತ್ತೋ, ನಮ್ಮ ಮುಖಂಡರು ಏನು ಹೇಳ್ತಾ ಅದು ಕೇಳ್ತಕ್ಕಂಥದ್ದು ಅವತ್ತಿನ ನಡ್ಕೊಂಬೋದೀನಿ, ಇವತ್ತು ಕೂಡ ನಡ್ಕೊಂಡು ಹೋಗ್ತೀನಿ, ಮುಂದೆ ಕೂಡ ನಡ್ಕೊಂಡು ಹೋಗ್ತಕ್ಕಂಥವನು. ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂದಾಗ ನಾನು ಕಂಟೆಸ್ಟ್ ಮಾಡಿದೆ ನಾನು. ಆದರೆ ಅವತ್ತು ವಾತಾವರಣ ಸರಿ ಇರಲಿಲ್ಲ. ಆದರೂ ಕೂಡ ಅಷ್ಟೊಂದು ಫೈಟನ್ನು ಕೊಟ್ಟು ನಾನು ಸೋತೆ. ಆವತ್ತು ಸೋತ ಮೇಲೆ ಪಕ್ಷದ ಸಂಘಟನೆಯಿಂದ ದೂರ ಏನು ಹೋಗಿರಲಿಲ್ಲ. ನಾನು KR ಪುರಮಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಒಳನಾಟವನ್ನು ಇಟ್ಕೊಂಡೇ ಇದ್ದೆ. ನಾನು ಪ್ರತಿಭಟನೆಗಳಾಗಲಿ ಇನ್ನೊಂದಾಗಲಿ ಮಾಡಿಕೊಂಡೇ ಬಂದೆ ನಾನು. ಆದರೆ ಮತ್ತೆ ಜನರಲ್ ಎಲೆಕ್ಷನ್ ಬಂದಂಥ ಟೈಮಲ್ಲಿ ಮೊದಲಿಗೆ ಟಿಕೆಟ್ ಹಂಚೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಏನು ಎಲೆಕ್ಷನ್ ಕಮಿಟಿ ಅಂತೇಳಿ ಇರುತ್ತೆ, ಅದರ ಸಭೆ ನಡೀತು. ಒಂದು ರೆಸಾರ್ಟಲ್ಲಿ, ದೇವನಹಳ್ಳಿ ಹತ್ರ ರೆಸಾರ್ಟಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಸಂಸದರು ಮತ್ತು AICCಯ ಜನರಲ್ ಸೆಕ್ರೆಟರಿ, ಕರ್ನಾಟಕದ ಉಸ್ತುವಾರಿ ಸಂತ ಸುರ್ಜೇವಾಲಾ ಸಾಹೇಬರು ಕೂಡ ಸಭೆಯಲ್ಲಿ ಭಾಗವಹಿಸಿದರು. ಅವತ್ತು ಚುನಾವಣೆಗೆ ತಯಾರಿ ನಡೆಸೋದಕ್ಕೆ ಪ್ರಾರಂಭದ ಸಭೆ ಅದು. ಆ್ಯಕ್ಚುಲಿ ಅದು ಅವತ್ತು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಿಂದ ಕ್ಯಾಂಡಿಡೇಟ್ ಆಗಿದ್ದಂಥವ್ರನ್ನ ಮತ್ತು MLA ಇರೋಂಥವ್ರನ್ನ ಮತ್ತೆ ಕಂಟೆಸ್ಟ್ ಮಾಡ್ತೀರಾ ಅಂತೇಳಿ ಕೇಳೋಂಥ ಸಂದರ್ಭದಲ್ಲಿ ನನ್ನನ್ನು ಕೇಳಿದ್ರು, ವಾಟ್ ಅಬೌಟ್ ಯು ಅಂತೇಳಿ ಅಂತ. ಅವತ್ತು ಒಂದು ಮಾತನ್ನು ಅವ್ರಿಗೆ ಹೇಳಿದ್ದೆ, ಸರ್, ಈವನ್ ಟುಡೇ ಐ ಆಮ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಟು ಫೈಟ್ ಅಗೇನ್ಸ್ಟ್ ದಿ ಕರಪ್ಟ್ ಮಿನಿಸ್ಟರ್ ಮಿಸ್ಟರ್ ಬೈತಿ ಬಸವರಾಜ್. So even I can give a fight to the BJP. So I don't say that I am going to win, but I am the best candidate to fight against that corrupt man ಅಂತ ಹೇಳಿದ್ದೆ ನಾನು ಅವರಿಗೆ. So you have to contest ಅಂದ್ರೆ, no sir, because I don't have financially, I am weak actually. So I have contested for the council elections. I have spent lot of money there. So even by election also a lot of money I have spent, but I don't have assistance now. So you have to think about some of the candidate ಅಂತ ನಾನು ಹೇಳಿದೆ ಅವತ್ತು ಸರ್. ಬಟ್ ಹೈಕಮಾಂಡು ಮತ್ತು ಎಲ್ಲರೂ ಕೂಡ ಫೋರ್ಸ್ ಮಾಡೋರು, ಇಲ್ಲ ನೀನು ಕಂಟೆಸ್ಟ್ ಮಾಡುವ ಅಂತೇಳಿ ಅಂತ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ KC ವೇಣುಗೋಪಾಲ್ರವರು ಲಾಂಗ್ ಬ್ಯಾಕ್ ನನಗೆ ಹೇಳಿದರು. ಯಾಕಂದರೆ ನನ್ನ ಫೈಟಿಂಗ್ ನೇಚರ್ ಇದನ್ನೆಲ್ಲವನ್ನು ನೋಡಿ ಯು ಹ್ಯಾವ್ ಟು ಕಮ್ ಟು ಡೆಲ್ಲಿ ಅಂತ ಒಂದು ಮಾತನ್ನು ಹೇಳಿದರು ನನಗೆ. ಡೆಲ್ಲಿ ಅಂದರೆ ಪಾರ್ಲಿಮೆಂಟಿಗೆ ಬರಬೇಕು ಅಂತೇಳಿ ಅಂತ, ಯು ಹ್ಯಾವ್ ಟು ಕಂಟೆಸ್ಟ್ ಫಾರ್ ದಿ ಪಾರ್ಲಿಮೆಂಟ್ ಅಂತ ಅವ್ರು 1 ವರ್ಷಕ್ಕೆ ಮೊದಲೇ ಹೇಳಿದ್ರು ಆ ಮಾತನ್ನು. ಅವಾಗ ನನ್ನ ಮನಸ್ಸಿಗೆ ಅದನ್ನು ತೆಗೆದುಕೊಂಡು ಇಲ್ಲ, ಪಾರ್ಲಿಮೆಂಟಿಗೆ ಕಂಟೆಸ್ಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೆ ನಾನು ಆವಾಗಲೇ. ಸೊ ಅದಕ್ಕೋಸ್ಕರವಾಗಿ ನಾನು ಈ ಟಿಕೆಟನ್ನು ಡಿನೈ ಮಾಡಿದೆ ಅವತ್ತಿನ ದಿವಸ. ಬಟ್ ಯಾರು ಹೈಕಮಾಂಡ್ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ, ಪಾರ್ಟಿ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ, ನಾನು ಟಿಕೆಟ್ ಬೇಡ ಅಂತ ಹೇಳುವಂಥ. ಸೊ ಟಿಕೆಟ್ ಬೇಡ ಅಂತಂದ್ರು ಹೇಗೋ ಒಂದು ಕಂಟೆಸ್ಟ್ ಮಾಡಿದ್ರಿ, ಒಂದು ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದೀರಿ. ಬಟ್ ಇವತ್ತಿನ ಕರೆಂಟ್ ಅಫೇರ್ ಮಾತಾಡೋದಾದರೆ ಜನಗಣತಿ ಏನದು? ಇವಾಗ ಅದು ಶೈಕ್ಷಣಿಕ ಸಾಮಾಜಿಕ ಅಂತೇಳಿ ಕಾಂಗ್ರೆಸ್ ಅವರು ತಿರುಗಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನದು ಕಿತ್ತಾಟ? ನೋಡಿ, ಸುಮಾರು 10 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಜನಗಣತಿ ಅಂತ ಕರಿತೀವೋ ಅಥವಾ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಅಂತ ಹೇಳ್ತೀವೋ, ಯಾವ್ದಾದ್ರು ಆಗಿರ್ಬೋದು ಅಷ್ಟೇ. ಅಲ್ಲ, ಅದಕ್ಕೊಂದು ಅರ್ಥ ಇಲ್ವಾ ಸರ್? ಡಿಕ್ಲರೇಷನ್ ಮಾಡಿರ್ತಾರಲ್ವಾ? ಡಿಕ್ಲರೇಷನ್ ಮಾಡಿದ್ದಾರೆ ಆವತ್ತನೇ, ಆದರೆ ಯಾವುದೇ ಸರ್ಕಾರಗಳು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಸಿದ್ದರಾಮಯ್ಯನವರು ಸುಮಾರು 150-160 ಕೋಟಿ ರೂಪಾಯಿನ ಖರ್ಚು ಮಾಡಿ ಸರ್ವೆ ಮಾಡಿಸಿರ್ತಕ್ಕಂಥದ್ದು ಅವತ್ತು. ನಾವುಗಳೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡಿದಂಥದ್ದನ್ನು. ಆ ರಿಪೋರ್ಟ್ ತಯಾರಾದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರಲಿಲ್ಲ, BJP ಸರ್ಕಾರ ಅಧಿಕಾರಕ್ಕೆ ಬಂತು. ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅವಾಗ. ಮತ್ತೆ ನಮ್ಮ ಸರ್ಕಾರ ಈಗ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು. ಸೊ ಅದರಲ್ಲಿ ಈಗ ತಾನೇ ಹೊರಗಡೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರವಾಗಿ ಕೆಲವೊಂದು ಸಮುದಾಯಗಳು, ಜಾತಿಗಳು ಎಲ್ಲೋ ಒಂದು ಕಡೆ ಸರಿಯಾದ ನ್ಯಾಯ ನಮಗೆ ಸಿಗಲಿಲ್ಲ, ಸರಿಯಾದ ರೀತಿಯಲ್ಲಿ ಸರ್ವೆ ಆಗಿಲ್ಲ ಅನ್ನತಕ್ಕಂಥದ್ದನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಘ ಸಂಸ್ಥೆಗಳಿರ್ಬೋದು, ಜಾತಿವಾರ ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಆ ಜಾತಿಗೆ ಸಂಬಂಧಪಟ್ಟಂಥ ಶಾಸಕರಾಗಲಿ ಮಂತ್ರಿಗಳಾಗಿ ಇದನ್ನು ಹೇಳ್ತಾ ಬಂದಿದ್ದಾರೆ. ಇವತ್ತೊಂದು ದಿವಸ ನಾವು ಹೇಳೋಣಪ್ಪ ಅಂದರೆ,
ಸೊ ಅದು ಹೊರಗಡೆ ಬರೋದಕ್ಕಿಂತ ಮುಂಚಿತವಾಗಿ ಅಂದರೆ ಯಾವತ್ತು ಕ್ಯಾಬಿನೆಟ್ಗೆ ತಂದಿರಿದ್ದಾರೆ ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಮಾಡಿ ಮತ್ತು ಅದನ್ನು ಒಂದು ಸ್ಪೆಷಲ್ ಸೆಷನ್ನ ಕರೆದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅದನ್ನು ಅಧಿಕೃತವಾಗಿ ಹೊರಗಡೆ ತರ್ತಕ್ಕಂಥ ಸಂದರ್ಭಕ್ಕಿಂತ ಮುಂಚಿತವಾಗಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಒತ್ತಾಯ ಆಗಿದೆ ಇವತ್ತೊಂದು ದಿವಸ. ಎಲ್ಲೋ ಒಂದು ಕಡೆ ನನ್ನ ಜಾತಿ ಕಡಿಮೆ ಆಗಿದೆ, ನಿಮ್ಮ ಜಾತಿ ಕಡಿಮೆ ಆಗಿದೆ ಅಂತಕ್ಕಂಥ ಬರ್ತಾ ಇದೆ. ಎಲ್ಲಪ್ಪ ನನಗನ್ಸಿರೋ ಪ್ರಕಾರವಾಗಿ ನ್ಯೂನ್ಯತೆಗಳು ಎಲ್ಲಿ ಕಾಣ್ತಾ ಇದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಲಿಂಗಾಯತರು ಅವ್ರದ್ದು ಸುಮಾರು 70-80 ಉಪಜಾತಿಗಳಿದಾವೆ. ಆ ಉಪಜಾತಿಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕೆಲವೊಂದು ಜಾತಿಗಳು ಬೆನಿಫಿಟ್ಗೆ ಒಳಪಡ್ತಕ್ಕಂಥದ್ದು ಇದೆ ಇವತ್ತೊಂದು ದಿವಸ. ಸೊ ಕೆಲವೊಂದು ಜಾತಿಗಳು ಮೇಜರ್ ಕಮ್ಯುನಿಟಿ ಅಂತ ಹೇಳಿದೆ. ಯಾರು ನಾವು 2A ಅಂತಿದೀವೋ 1A 1B ಅಂತ ಇದೀವೋ ಅದರಲ್ಲಿ ಸರ್ಕಾರದ ಸವಲತ್ತುಗಳು ಏನು ದೊರಕ್ತಾ ಇದೆಯೋ ಆ ಒಂದು ಕ್ಯಾಟಗರಿಗೆ ಬಂದಿದ್ದಾರೋ ಅವರು ನನಗೆ ಎಲ್ಲಿ ನಾಳೆ ಕ್ಯಾಟಗರಿ ತಪ್ಪೋಗುತ್ತೋ ಅಂತೇಳಿ ಅವ್ರು ಅದನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ, ನಾನು ಇಂಥದಕ್ಕೆ ಒಳಪಟ್ಟಿದ್ದೀನಿ ಅಂತೇಳಿ ಅಂತ. ಆದ್ರೆ ಏನಾಗಿದೆ, ಬೈಫರ್ಗೇಟ್ ಆಗೋಗ್ಬಿಟ್ಟಿದೆ. ಈಗ 70 ಜಾತಿಗಳು ಉಪಜಾತಿಗಳಿದಾವೆ, ಅವರೆಲ್ಲ ಸಪ್ರೇಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕ್ರೋಢೀಕರಣ ಮಾಡಿದ್ರೆ ಇವತ್ತು ಕೂಡ ಅದೇ ಜಾತಿನೇ ಮುಂದೆ ನಂಬರ್ 1 ಬರ್ಬೋದು ಅಂತ ನಮ್ಮ ಅನಿಸಿಕೆಗಳಿದೆ. ಆದ್ರೂ ಕೂಡ ನಾವು ಹೇಳೋದೇನಪ್ಪ ಅಂತಂದ್ರೆ, ಯಾಕೆ ಇದರಲ್ಲಿ ಎಷ್ಟು ಆತರ ಪಡಬೇಕಾಗಿದೆ, ಹೋದ್ ಇನ್ನೊಂದ್ಸತಿ ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ನಡೀಲಿ, ಎಲ್ಲಿ ನ್ಯೂನ್ಯತೆಗಳು ಅದನ್ನು ಸರಿಪಡಿಸಬೇಕು ಅಂತ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಪ್ರತಿಯೊಬ್ಬರು ಒಂದು ಸರ್ಕಾರದ ನಿರ್ದೇಶವನ್ನ ಈ ತರ ಕ್ವಶನ್ ಮಾಡ್ತಾ ಹೋದ್ರೆ ಇದಕ್ಕೆ ಎಂಡಿಂಗ್ ಎಲ್ಲಿ ಸಿಗುತ್ತೆ? ಈಗ ಎಕ್ಸಾಂಪಲ್, ಒಂದು ಡಿಕ್ಲರೇಷನ್ನೇ ಮಾಡಿಲ್ಲ, ಆಲ್ರೆಡಿ ನಾನು ಪ್ರತಿ ಜಾತಿ ಪ್ರತಿ ಶಾಸಕರು ಈ ತರ ಕ್ವಶನ್ ಮಾಡಿದ್ರೆ ಇದನ್ನ ಮಾಡಕ್ಕೆ ಆಗಲ್ಲಲ್ವಾ? ಮುಂದೇನು ಅಂತಂದ್ರೆ, ನಮಗೆ ಇಲ್ಲ ಸೆನ್ಸಸ್ ಮಾಡಿದ್ರೆ ಜಾತಿವಾರು ಸೆನ್ಸಸ್ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನಕ್ಕೆ ಬರ್ತಾ ಇದೆ. ಇವತ್ತು ಆ ಜಾತಿವಾರು ಸೆನ್ಸಸ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡಬೇಕು. ಅದು ಮಾಡಿದಂಥ ಸಂದರ್ಭದಲ್ಲಿ ಸರಿಯಾದ ಒಂದು ಮಾಹಿತಿ ಸಿಗ್ಬೋದು ಅನ್ನತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆಶಾಭಾವನೆ ನಾನು ಇಟ್ಕೊಂಡಿರ್ತಕ್ಕಂಥವನು. ಇವತ್ತು ಆಗಿರ್ತಕ್ಕಂಥದ್ದನ್ನ ಜಾತಿ ಗಣತಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಂತೇಳಿ ಅಂತ. ಆದ್ರೆ ಎಲ್ಲೋ ಒಂದು ಕಡೆ ಆತಂಕ ಏನಪ್ಪ, ಈ ಜಾತಿ ಸಂಘ ಸಂಸ್ಥೆಗಳಿರ್ಬೋದು ಅವ್ರಿಗೆ ಅಂತಂತಂದ್ರೆ, ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಇದ್ರಲ್ಲಿ ಏನ್ ಪಾಪ್ಯುಲೇಷನ್ ತೋರಿಸಿದಾರೋ ಅಷ್ಟೇ ನಿಗದಿ ಆಗ್ಬಿಡುತ್ತಾ ಅನ್ನತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಎಚ್ಚರಿಕೆ ಗಂಟೆ ಬರದಂಗೆ ಆಗಿದೆ. ಅದಕ್ಕೆ ನಾವು ಒಪ್ಕೊಳ್ಬಾರ್ದು ಅಂತೇಳಿ ಸಂಘ ಸಂಸ್ಥೆಗಳು ತೀರ್ಮಾನಕ್ಕೆ ಬಂದಿರೋ ಇವತ್ತೊಂದು ದಿವಸ. ನಾನು ಹೇಳೋದು ಹೌದು, ನಾನೊಬ್ಬ ಒಕ್ಕಲಿಗ ಜಾತಿಗೆ ಹುಟ್ಟಿರ್ತಕ್ಕಂಥವನು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮನೆಗೆ ಸರ್ವೆ ಬಂದಿಲ್ಲಪ್ಪ, ನಾನು ಓಪನ್ ಆಗಿ ಮಾತಾಡ್ತೀನಿ. ನಮ್ಮನೆಗೆ ಸರ್ವೆ ಬಂದಿಲ್ಲ. ಈ ತರ ಎಷ್ಟೋ ಜನ ತಪ್ಪೋಗಿರ್ಬೋದು, ಇನ್ನೊಂದ್ಸತಿ ಮಾಡೋದಕ್ಕೆ ಅವಕಾಶ ಇದೆ, ನೋಡ್ಬೇಕು ಇವತ್ತಿನ ದಿವಸ. ಬಟ್ ಸರ್ಕಾರ ಆಲ್ರೆಡಿ ಹಣವನ್ನ ಖರ್ಚು ಮಾಡಿದೆ, ಮತ್ತಿನ್ನೊಂದ್ಸಲಿ ಮಾಡಿದ್ರೆ ಹಣ ಜನರ ಮೇಲೆ ಹೊರೆ ಆಗುತ್ತೆ. ಖಂಡಿತವಾಗಿ ಕೂಡ, ಯಾಕಂದ್ರೆ ಇದು ಸಣ್ಣ ಇದನ್ನ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕಾಯ್ತು? ಇದು ಸ್ಕ್ಯಾಮ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ಯಾರನ್ನು ತಗೋಬೇಕಲ್ಲ? ಸರ್ಕಾರ. ಜಯಪ್ರಕಾಶ್ ಹೆಗ್ಡೆಯನ್ನ ರಿಕ್ರೂಟ್ ಮಾಡಿತ್ತು ಬಿಜೆಪಿ ಸರ್ಕಾರ. ಇದನ್ನ ಯಾಕೆ ಕಾಂಗ್ರೆಸ್ ಕೌಂಟರ್ ಮಾಡ್ತಿಲ್ಲ? ಬಿಜೆಪಿಯವರು ವಿರುದ್ಧವಾಗಿ, ಕಾಂಗ್ರೆಸ್ ವಿರುದ್ಧವಾಗಿ ಅಧಿಕಾರವನ್ನು ಕೂಗ್ತಿದ್ರು, ಯಾಕೆ ನೀವು ಕೌಂಟರ್ ಮಾಡಕ್ ಆಗ್ತಾ ಇಲ್ಲ? ಈಗ ಅವರು ಅಧ್ಯಕ್ಷರಾಗಿ ನೇಮಕ ಮಾಡಿದಾಗ ಅವ್ರು ಬಿಜೆಪಿಯಲ್ಲಿ ಇದ್ರು, ಬಿಜೆಪಿ ಸರ್ಕಾರ ಮಾಡಿತ್ತು. ಅದನ್ನ ಸಬ್ಮಿಟ್ ಮಾಡೋ ಟೈಮ್ಗೆ ಅವ್ರು ಕಾಂಗ್ರೆಸ್ ಬಂದ್ಬಿಟ್ಟಿದ್ದಾರೆ. ಇದಕ್ಕೇನೇನಾಗುತ್ತೆ? ಸೊ ಅದಕ್ಕೋಸ್ಕರ ಯಾರೇ ಮಾಡಿರ್ಲಿ ಇದನ್ನ ಅದು ಸರಿಯಾಗಿ ನ್ಯಾಯ ಕೊಡಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಇವತ್ತು ಅಷ್ಟೇ. ಎಲ್ಲರಿಗೂ ಅಷ್ಟೇನೆ, ನನ್ನ ಜಾತಿ ಇಷ್ಟಿತ್ತು, ನನ್ನ ಜಾತಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಇವತ್ತೊಂದು ದಿವಸ. ಕಾಂಗ್ರೆಸ್ ಅವರು 398 ಹೊಸ ಜಾತಿಗಳನ್ನ ಕಂಡುಹಿಡಿದಿದ್ದಾರೆ. ಹೆಂಗೆ 200 ಜನಕ್ಕೂ ಕಡಿಮೆ ಇರುವಂತಹ ಜನಗಳನ್ನ ಒಂದು ಕ್ಯಾಸ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರೆ, ಈ ಕ್ಯಾಸ್ಟ್ ಮೊದಲು ಇರಲಿಲ್ಲ, ಇದು ನೆಸಿಟಿ ಇತ್ತ? ಎಲ್ಲೋ ಒಂದ್ ಕಡೆ ಎಲೆ ಮರೆ ಕಾಯಾಗಿದ್ದಂಥವ್ರು ಎಲ್ಲರೂ ಇವತ್ತು ಹೊರಗಡೆ ಬಂದು ನಾನು ಇಂಥ ಜಾತಿ ಅಂತ ನೇರವಾಗಿ ಹೇಳ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರೋಂಗೆ ಸುಮಾರು 15-20 ವರ್ಷಗಳ ಹಿಂದೆ ಯಾರಾದ್ರೂ ಈ ಸಣ್ಣ ಪುಟ್ಟ ಜಾತಿಗಳವ್ರು ನಾನು ಇಂಥ ಜಾತಿ ಅಂತ ಹೇಳ್ಕೊಳಕ್ ಭಯ ಪಡ್ತಾ ಇದ್ರು. ಆದ್ರೆ ಆ ವಾತಾವರಣ ಎಲ್ಲ ಹೋಗಿದೆ ಇವತ್ತೊಂದು ದಿವಸ. ಇವತ್ತು ನಾನು ಇಂಥ ಜಾತಿ ಅಂತ ಎಲ್ಲರೂ ಕೂಡ ನೇರವಾಗಿ ಬಂದು ಹೇಳ್ಕೊಳ್ತಾರೆ. ಆ ರೀತಿಯಾಗಿ, ಯಾಕಂದ್ರೆ ನಾವು ಕಾಂಗ್ರೆಸ್ನವ್ರು ಹುಟ್ಟಾಕಿರ್ತಕ್ಕಂಥ ರಾತ್ರಿ ಹುಟ್ಟಾಕಿರೋ ಜಾತಿಗಳೆಲ್ಲ ಇದು, ತಲಾಂತರದಿಂದ ಬಂದಿರ್ತಕ್ಕಂಥ ಇಲ್ಲಿವರೆಗೂ ಮಾಡಿರ್ಲಿಲ್ಲ. ಇವಾಗ ಸಡನ್ ಆಗಿ ಯಾಕೆ ಇದು ಬಂತು ಅನ್ನೋದು ಪ್ರಶ್ನೆ. ಯಾಕೆ ಬಂತು ಅಂದ್ರೆ, ನಮ್ಮ ಇಂಟೆನ್ಷನ್ ಅದು ಮಾಡಿದಂಥ ಸಂದರ್ಭದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜಾತಿ ಸಮುದಾಯಗಳಿದಾವೋ ಅವರನ್ನ ಮೇಲೆ ಕೆತ್ತಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಿದ್ದರಾಮಯ್ಯನವರು ಇದನ್ನ ಮಾಡಿದಂಥದ್ದನ್ನ. ಎಲ್ಲರೂ ಕೂಡ ಒಂದು ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು, ಆರ್ಥಿಕವಾಗಿ ನ್ಯಾಯ ಸಿಗಬೇಕು, ರಿಸರ್ವೇಷನ್ಸ್ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ತಂದಂಥದ್ದಷ್ಟೇ ಇದನ್ನ. ಕರ್ನಾಟಕದಲ್ಲಿ ಇತ್ತೀಚೆಗೆ ಬಹುದೊಡ್ಡ ಮಾತಾಗಿರೋದು ಬೆಲೆ ಏರಿಕೆ. ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಧರಣಿಯನ್ನ ಮಾಡ್ತಾರೆ, ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಧರಣಿಯನ್ನ ಮಾಡ್ತಾರೆ. ಜನರು ಏನು ಮಾಡಬೇಕು? ರಾಜ್ಯ ಸರ್ಕಾರದಿಂದ ಕೆಲವೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಅಲ್ಟಿಮೇಟ್ಲಿ ಸಫರರ್ಸ್ ಯಾರಪ್ಪ? ಸಾರ್ವಜನಿಕರಷ್ಟೇ. ಜನ ಏನಪ್ಪ ಬೇಸತ್ತು ಹೋಗ್ಬಿಟ್ಟಿದ್ರಿ ಇವತ್ತೊಂದು ದಿವಸ. ಏನಪ್ಪ ದಿನನಿತ್ಯ ಬಳಕೆ ಮಾಡ್ತಾ ಇರ್ತ ವಸ್ತುಗಳು ದಿನ ಜಾಸ್ತಿ ಆದ್ರೆ ನಾವ್ ಹೆಂಗ್ ಬದುಕೋದು ಅನ್ನತಕ್ಕಂಥ ರೀತಿಗೆ ಬಂದ್ಬಿಟ್ಟಿದ್ರಿ ಇವತ್ತೊಂದು ದಿವಸ. ಒಂದು ನಾವು ಹೇಳ್ತೀವಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ
ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳನ್ನ ತನ್ನ ಮಕ್ಕಳು ಅಂತೇಳಿ ಕಾಪಾಡ್ಕೊಂಡು ಹೋಗ್ಬೇಕು. ಈ ರಾಜಕಾರಣ ಮೊದಲನೇ ಪ್ರಧಾನಮಂತ್ರಿ ಆದ ಪಂಡಿತ್ ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ತನಕ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರದಲ್ಲಿತ್ತೋ ಎಲ್ಲೂ ಕೂಡ ಇಂಥ ಮಲತಾಯಿ ಧೋರಣೆಯನ್ನು ಮಾಡಕ್ ಹೋಗಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಒಂದು 5% 10% ಬೇರೆ ಸರ್ಕಾರಗಳು ಕಡಿಮೆ ಕೊಟ್ಟಿರ್ಬೋದು. ಆದ್ರೆ ಇವತ್ತು ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ವೋ ಅವ್ರನ್ನ ಮಲತಾಯಿ ಧೋರಣೆ ನೋಡ್ಕೊಂಡು ಅವ್ರನ್ನ ಆರ್ಥಿಕವಾಗಿ ಮುಗಿಸ್ಬಿಡ್ಬೇಕು. ಅವ್ರನ್ನ ಪಬ್ಲಿಕ್ ಅವ್ರನ್ನ ಚೀ ತೂ ಅನ್ಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಮುಂದೆ ಚುನಾವಣೆಯಲ್ಲಿ ಬಿಜೆಪಿನೇ ಗೆಲ್ಲಬೇಕು. ಈ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡಕ್ ಹೊರಟುಬಿಟ್ಟಿದ್ರಿ ಇವತ್ತೊಂದು ದಿವಸ. ನಾವು ನರೇಂದ್ರ ಮೋದಿ ಅವ್ರನ್ನ ಏನೋ ಕೇಳೋದ್ ಬೇಕಾಗಿಲ್ಲ. ನೀವು ಮೊದಲನೇ ಬಾರಿಗೆ ಪ್ರಧಾನಿ ಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಭಾಷಣಗಳು ಮಾಡಿದಿರಲ್ಲ. ಒಮ್ಮೆ ನನಗೊಂದು ಅವಕಾಶ ಕೊಟ್ಟು ನೋಡಿ, ಬಿಜೆಪಿಗೆ ಒಂದು ಅವಕಾಶ ಕೊಟ್ಟು ನೋಡಿ, ನಾನು ಪ್ರಧಾನಮಂತ್ರಿ ಆದ್ರೆ ಏನೆಲ್ಲ ಮಾಡ್ತೀನಿ ದೇಶಕ್ಕೋಸ್ಕರವಾಗಿ, 100 ದಿವಸ ಅವಕಾಶ ಕೊಡಿ, ಜಾಸ್ತಿ ಬೇಡ, ನಾನು ಏನೆಲ್ಲ ಮಾಡ್ತೀನಿ ಅಂತೇಳಿ ಇವ್ರು ಭಾಷಣ ಮಾಡಿದಾರಲ್ಲ, ಯಾವ್ದಾದ್ರು ಒಂದನ್ನ ಈಡೇರಿಸಿದ್ರೆ ನಾವು ಒಪ್ಕೊಳ್ತೀವಿ. ಆಲ್ ಮ್ಯಾನಿಫೆಸ್ಟೇಷನ್ ಒಂದು ರಾಂಗ್ ಕಮಿಟ್ಮೆಂಟ್ ಅಂತ ಹೇಳಿ 100%. ಮೊದಲನೇ ಬಾರಿಗೆ ಪ್ರಧಾನಮಂತ್ರಿ ಆದಾಗ, ಎರಡನೇ ಬಾರಿ ಪ್ರಧಾನಮಂತ್ರಿ ಆದಾಗ ಅಲ್ಲ, ತಾವು ಒಂದು ಮಾತು ಹೇಳಿದ್ರಿ ಎಲ್ಲೋ ಒಂದು ಕಡೆ ನಾನು ಕೇಳಿದೆ, 30 ಕೋಟಿ ಪಾಪ್ಯುಲೇಷನ್ ಇದ್ದಂತಹ 1947ರಲ್ಲಿ ಅವತ್ತು ನಮ್ಮ ಹತ್ರ ಏನು ಮ್ಯಾನುಫ್ಯಾಕ್ಚರಿಂಗ್ ಇರಲಿಲ್ಲ, ನಮ್ಮ ಇಂಡಿಯಾ ಈ ರೀತಿ ಅಭಿವೃದ್ಧಿ ಆಯಿತು ಅಂತ. ಸೊ ಅಂದರೆ ಈ ಬಗೆಗಿನ ಭಾರತಕ್ಕೂ ಅವಾಗಿನ ಭಾರತಕ್ಕೂ ಏನು ಡಿಫ್ರೆನ್ಸ್ ಇತ್ತು ಸರ್? ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 30 ಕೋಟಿ ಜನಸಂಖ್ಯೆ ಇದ್ದಂಥ ನಮ್ಮ ದೇಶ, ಅದ್ರಲ್ಲಿ ಲಿಟ್ರೇಚರ್ ಬಂದು ನಿಮಗೆ 18ರಿಂದ 20% ಇತ್ತು. ವಿದ್ಯಾವಂತರಿದ್ದಿದ್ದ ಅಷ್ಟೇ ಇದ್ದಿದ್ದು ಅವತ್ತಿನ ದಿವಸ. ಅವತ್ತು ಎಲ್ಲರ ಇಂಟೆನ್ಷನ್ ಇತ್ತಪ್ಪ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅನ್ನೋ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ಸ್ವಾತಂತ್ರ್ಯವಾಗಿ ದುಡಿದಂಥ ವ್ಯಕ್ತಿಗಳು ಆವತ್ತಿನ ದಿವಸ ಇದ್ರು. ಆವತ್ತು ನಮಗೆ ತಿನ್ನೋದಕ್ಕೂ ಕೂಡ ಊಟ ಇರಲಿಲ್ಲ. ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಿಕೊಂಡು ಮನೆಯಲ್ಲಿ 4 ಜನ ಇದ್ರೆ 3 ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರೋರು. ಅವತ್ತಿನ ದಿವಸ ಜಮೀನ್ ಇದ್ರೂ ಕೂಡ ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ, ಬೇಸಾಯ ಮಾಡೋಕ್ಕಾಗ್ತಾ ಇಲ್ಲ. ಸ್ವಾತಂತ್ರ್ಯ ಹೋರಾಟ ಅನ್ಕೊಂಡೆ ಬಂದಂಥ ಜನ ಅವತ್ತಿನ ದಿವಸ. ತಿನ್ನೋದಕ್ಕೆ ಊಟ ಇಲ್ಲದಂಥ ಸಂದರ್ಭದಲ್ಲಿ ಅಮೇರಿಕಾಯಿಂದ ಏನು ವೇಸ್ಟ್ ಪ್ರಾಡಕ್ಟ್ ಅಂತ ಬಿಸಾಕಂತ ಗೋಧಿನ ತಂದು ಸಾಕದಂಥದ್ದು ನಿದರ್ಶನ ನಮ್ಮ ಹತ್ರ ಇವತ್ತು ಕೂಡ ಇದೆ. ಇವತ್ತೊಂದು ದಿವಸ ಒಂದು ಗುಂಡು ಸೂಜಿಯನ್ನು ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ ಅವತ್ತೊಂದು ದಿವಸ. ಇವ್ರು ಹೇಳ್ತಾರಲ್ಲ, 60 ವರ್ಷಗಳ ಕಾಲ ಈ ದೇಶವನ್ನು ಆಳದಂಥ ಕಾಂಗ್ರೆಸ್ಸು ಈ ದೇಶವನ್ನು ಲೂಟಿ ಮಾಡಿಬಿಟ್ಟಿದೆ, ಏನು ಕೂಡ ಮಾಡಿಲ್ಲ ಅಂತೇಳಿ ಅಂತ. ಎಂತೆಂಥ ಇನ್ಸ್ಟಿಟ್ಯೂಷನ್ಸ್ ನಾವು ತಂದಿದ್ದೀವಿ. ISR ಇರ್ಬೋದು, ನಮ್ಗೆ ಬೆಂಗಳೂರಲ್ಲಿ ಪ್ರೈವೇಟೈಸಮ್ ಒಂದೊಂದೇ ಪ್ರೈವೇಟೈಸ್ ಆಗ್ತದೆ. ಅದನ್ನೇ ಹೇಳಕ್ ಬರ್ತಿದ್ದೀನಿ ನಿಮ್ಗೆ. 9 ನವರತ್ನಗಳನ್ನ ಕೊಟ್ಟರು ಪಂಡಿತ್ ಜವಾಹರ್ಲಾಲ್ ನೆಹರು. BML ಇರ್ಬೋದು, HL ಇರ್ಬೋದು, IT ಇರ್ಬೋದು, BL ಇರ್ಬೋದು, ಈ ತರ ಎಲ್ಲಾ ಕಂಪನಿಗಳು, HMT ಇರ್ಬೋದು, ಎಲ್ಲಾ ಕಾರ್ಖಾನೆಗಳು ಕೊಟ್ಟಂತಿದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಇವರು ಒಂದೊಂದಾಗಿ ಕಾರ್ಖಾನೆಗಳನ್ನ ಪ್ರೈವೇಟೈಸ್ ಮಾಡಕ್ ಹೊರಟಿದ್ದಾರೆ. ಇವತ್ತು ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ BML ಕಾರ್ಖಾನೆ, ಅದನ್ನು ಪ್ರೈವೇಟೈಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು HAL ಕಾರ್ಖಾನೆ ಪ್ರಪೋಸಲ್ ಆಗೋಗಿದೆ, ಪಾರ್ಲಿಮೆಂಟ್ ಡಿಸ್ಕಷನ್ ಕೂಡ ಆಗಿದೆ. ಯಾರು ಕೊಡೋದಕ್ಕೆ? ಅದಾನಿ ಕೊಡೋದಕ್ಕೆ, ಬೇರೆ ಯಾರಿಗೂ ಅಲ್ಲ. ಅಂಬಾನಿ ಅದಾನಿ ಕೊಡಬೇಕು ಅಂತ. ಏರ್ಪೋರ್ಟ್ಗಳನ್ನ ಕೊಟ್ಟಾಗಿದೆ, ಏರ್ಪೋರ್ಟ್ಗಳು ಕೊಟ್ಟಾಯ್ತು, ಪೋರ್ಟ್ಗಳು ಕೊಟ್ಟಾಯ್ತು. ಇಂಥದನ್ನ ಯಾಕೆ ಕಾಂಗ್ರೆಸ್ ಕೌಂಟರ್ ಮಾಡಕ್ ಆಗ್ತಾ ಇಲ್ಲ? ಹೇಳ್ತೀವಲ್ಲ, ಯಾರು ಕೌಂಟರ್ ಮಾಡೋಕ್ಕೆ ಅಂತ ನಿಂತ್ಕೊಳ್ತೀವೋ ನಿಮ್ಮ ಮೇಲೆ ನಾಳೆ ಬೆಳಿಗ್ಗೆ ಥ್ರೆಟ್. ಇಲ್ಲ, ನೀನು ಕಾಂಗ್ರೆಸ್ಗೆ ಸೇರ್ಕೊಂಡ್ರೆ ಅವ್ರು ವಾಷಿಂಗ್ ಮಿಷನ್ ಹಾಕ್ಬಿಟ್ಟು ನೀನು ಕ್ಲಿಯರ್ ಮಾಡ್ಬಿಡ್ತಾರೆ. ಇಲ್ಲ ಅಂತ ನಿನ್ನ ಮೇಲೆ ED ರೈಡ್ ಮಾಡಿಸು, ITI ರೈಡ್ ಮಾಡಿಸು, ಇದನ್ನೇ ಮಾಡಿ ಭಯದ ವಾತಾವರಣ ನಿರ್ಮಾಣ ಮಾಡಿಟ್ಬಿಟ್ಟಿದ್ದಾರೆ ಇವತ್ತೊಂದು ದಿವಸ. ನಿಮ್ಮ ಕಾಂಗ್ರೆಸ್ ಗೆದ್ದಿರೋದು ಫ್ರೀ ಗ್ಯಾರಂಟಿಗಳಲ್ಲಿ ಅಂತ. ಬಟ್ ಇದನ್ನ ಕೌಂಟರ್ ಮಾಡೋದಕ್ಕೆ ನನ್ನ ಪ್ರಕಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳಬಹುದು, ಯಾರಾದರೂ ಒಬ್ರು ಬಿಟ್ಕೊಡಿ, ಆಯ್ತು ನಿಮಗೆ ಬೇಡ ಫ್ರೀ ಗ್ಯಾರಂಟಿಗಳು ಬೇಡ, ಬಿಟ್ಕೊಡಿ ಅನ್ನೋ ಒಂದು ಅಭಿಯಾನವನ್ನ ತಾವು ಮಾಡ್ಬೋದಾಗಿತ್ತು. ನಾವು ಏನಿದ್ರು ಕೂಡ ಯಾರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನ ಇದ್ದಾರೆ, ಯಾರು ಬಡವರಿದ್ದಾರೆ, ಅವರಿಗೆ ಸಹಾಯ ಆಗಲಿ ಅಂತೇಳಿ ಗ್ಯಾರಂಟಿ ತಂದಿರತಕ್ಕಂಥದ್ದು. ನರೇಂದ್ರ ಮೋದಿ ಹೇಳ್ದಾಗೇನೆ ಯಾರಿಗೆ ಗ್ಯಾಸ್ ಸಿಲಿಂಡರ್ಗಳಿಗೆ ಸಬ್ಸಿಡಿ ಬೇಡ, ನೀವೆಲ್ಲ ವಾಪಸ್ ಕೊಡಿ ಅಂತ ಕೇಳಿದಾಗ ನಾವು ಕೇಳಕ್ ಹೋಗೋದಿಲ್ಲ. ನಿನಗೆ ನಿಜವಾಗ್ಲೂ ಕೂಡ ಆರ್ಥಿಕವಾಗಿ ಹಿಂಜರಿತ ಇದೆ, ನನಗೆ ಬೆನಿಫಿಟ್ ಬೇಕು ಅನ್ನಂಗಿದ್ರೆ ಅಪ್ಲೈ ಮಾಡಿ, ಆ ಬೆನಿಫಿಟ್ ಅನ್ನು ಗ್ಯಾರಂಟಿ ತಗೋ. ನಿನ್ನ ಮನಸ್ಸಿಗೆ ಬೇಡ ಅಂದ್ರೆ ನೀನು ಅಪ್ಲೈ ಮಾಡಬೇಡ ಅಂತೇಳಿ ಅಂತ ನಾವು ತೀರ್ಮಾನ ಮಾಡಿ. ಎಷ್ಟೋ ಜನ ಇವಾಗ ಫ್ರೀ ಗ್ಯಾರಂಟಿ ಕೊಟ್ಟರು, ಕರ್ನಾಟಕನ ಬೀದಿಗೆ ತಂದ್ರು ಅಂತ ಹೇಳ್ತಿದಾರಲ್ಲ, ಅವ್ರಿಗೆ ಏನ್ ಆನ್ಸರ್ ಮಾಡ್ತೀವಿ? ಯಾರು ಹೇಳ್ತಲ್ಲ, BJP ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರು ಯಾರು ಬಿಟ್ಕೊಟ್ಟಿಲ್ಲ. ಗ್ಯಾರಂಟಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ BJP ಅವ್ರು ಏನಪ್ಪಾ ಅಂದ್ರೆ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗೋಗುತ್ತೆ, ಈ ಗ್ಯಾರಂಟಿಗಳನ್ನ ಕೊಡಬಾರದು ಅಂತೇಳಿ ಅವರು ಅಪಪ್ರಚಾರವನ್ನ ಮಾಡ್ಕೊಂಡ್ರು. ಇವತ್ತು ನಾವು ಆ ಗ್ಯಾರಂಟಿಗಳಿಂದ ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದೇ ಯಡಿಯೂರಪ್ಪ ಇರ್ಬೋದು, ಅಶೋಕ್ ಇರ್ಬೋದು, ಎಲ್ಲಾ ನಾಯಕರು ಅಂದ್ರೆ, ನೀವು ಕೊಡ್ತಾ ಇರತಕ್ಕಂತ ಅಕ್ಕಿಯಲ್ಲಿ 1 ಕಾಳು ಕಡಿಮೆ ಆದ್ರೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ. ಗ್ಯಾರಂಟಿಗಳನ್ನ ಬೇಡ ಅಂತ ಹೇಳ್ದಂತವ್ರು 10 ಗ್ರಾಮು 10 ಅಕ್ಕಿ ಕಡಿಮೆ ಆದ್ರೂ ಕೂಡ ನಾವು ಸುಮ್ಮನೆ ಇರೋದಂತೇಳಿ ಹೋರಾಟ ಮಾಡಕ್ ಬಂದಂತವ್ರು ಇವತ್ತು ದಿವಸ. ನಮ್ಮ ಚುನಾವಣೆ ಆದ್ಮೇಲೆ ಈ ದೇಶದಲ್ಲಿ ಎಷ್ಟು ರಾಜ್ಯಗಳ ಚುನಾವಣೆ ಆಯ್ತು? ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡಿ
ಮೋದಿ ಕಾ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರು ಅನೌನ್ಸ್ ಮಾಡ್ಲಿಲ್ವಾ? ಅವ್ರದ್ದೇ ದೇಶ ಎಲ್ಲ ಕೊಡ್ತಾ ಇಲ್ವಾ? ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 52,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಇವತ್ತು ದಿವಸ. ಇನ್ನು 5 ಗ್ಯಾರಂಟಿಗೆ 52,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಇವತ್ತು ದಿವಸ. ನಾವು ಬಜೆಟ್ ಅದು ಇಟ್ಟಿದೀವಿ ಅದನ್ನ. ಅದು ಒಂದರಿಂದ ಬೇರೆ ಡೆವಲಪ್ಮೆಂಟ್ ವರ್ಕ್ಗಳಾಗ್ಲಿ ಅಥವಾ ಕ್ಷೇತ್ರಕ್ಕೆ ಕೊಡ್ಬೇಕು ಅನುದಾನಗಳಾಗ್ಲಿ ಯಾವುದು ಕೂಡ ಕುಂಠಿತ ಆಗಿಲ್ಲ, ಮಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಬಿಜೆಪಿಯಿಂದ ಬಂದಿರತಕ್ಕಂಥ ಶಾಸಕರಿಗೆ 1, 2, 3 ಕ್ಷೇತ್ರ ಕಡಿಮೆ ಆಗಿರೋದಕ್ಕೆ ಇವರು ಅಭ್ರವಣ ಮಾಡ್ತಾ ಇದ್ದಾರೆ ಅಷ್ಟೇನೆ. ಆದ್ರೆ ಡೆವಲಪ್ಮೆಂಟಲ್ ವರ್ಕ್ಸ್ ನಿಲ್ತಿಲ್ಲ, ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥ ನಿಲ್ತಿಲ್ಲ. ನಾವು ಕೊಡ್ತಲೇ ಇದೀವಿ. ನಾವು ಇದನ್ನ ಏನಕ್ಕೆ ಗ್ಯಾರಂಟಿ ಕೊಡ್ಬೇಕಂದ್ರೆ ಒಂದು ನಿಮ್ಗೆ ನಮ್ಮ ಇಂಡಿಯಾ ಅಥವಾ ಕರ್ನಾಟಕದ ಬಗ್ಗೆ ಮಾತು, ಇಡೀ ಪ್ರಪಂಚದ ಎಲ್ಲಾದ್ರೂ ತಗೊಳ್ಳಿ ನೀವು, ಮುಂದುವರೆದಿರ್ತಕ್ಕಂಥ ದೇಶಗಳಲ್ಲೂ ಕೂಡ ಈ ಒಂದು ಸಬ್ಸಿಡಿಯನ್ನ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಏನಾಗುತ್ತೆ ಅಂತಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ನಾವು ಈ 5 ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಕಡಿಮೆ ಅಂದ್ರೆ ಒಬ್ಬರಿಗೆ ಒಂದು ತಿಂಗಳಿಗೆ 5,000 to 6,000 ರೂಪಾಯಿ ಬೆನಿಫಿಟ್ ಸಿಗ್ತಾ ಇದೆ. 6,000 ರೂಪಾಯಿ ಬೆನಿಫಿಟ್ ಸಿದ್ದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವರು? ಡಬ್ಬದಲ್ಲಿ ಇಟ್ಕೊಳ್ತಾರ? ಇಡೋದಿಲ್ಲ. ಅಥವಾ ಬ್ಯಾಂಕಲ್ಲಿ ಹಾಕ್ತಾರ? ಇಡೋದಿಲ್ಲ. 2,000 ರೂಪಾಯಿ ಏನ್ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಆ 2,000 ರೂಪಾಯಿಲಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದ್ರಲ್ಲ, ಅದ್ರಲ್ಲಿ ಒಂದು 500 ರೂಪಾಯಿ ಅಮ್ಮ ಅದಕ್ಕೆ ಯೂಸ್ ಮಾಡ್ಕೊಳ್ತಾಳೆ. ಮಕ್ಕಳು ಫೀಸ್ ಕೊಟ್ಟೋದಕ್ಕೆ ಒಂದು 500 ರೂಪಾಯಿ ಯೂಸ್ ಮಾಡ್ಕೊಳ್ತಾರೆ. ಮನೆ ಹಾಲು ತರಕಾರಿ ರೇಷನ್ ತರಕ್ಕೆ ಒಂದು 500 ರೂಪಾಯಿ ಯೂಸ್ ಮಾಡ್ಕೊಳ್ತಾರೆ. ಆ ರೀತಿಯಾಗಿ ಅದಕ್ಕೆ ಸಹಾಯ ಆಗ್ಲಿ ಅಂತೇಳಿ ನಾವು 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ದುಡ್ಡನ್ನ ನಿನಗೆ ಖರ್ಚು ಮಾಡಕ್ಕೆ ನಿನ್ನ ಹತ್ರ ದುಡ್ಡು ಇರಬೇಕು. ನಾವು ದುಡ್ಡು ಕೊಟ್ಟಂತದನ್ನ ಮತ್ತೆ ನೀನು ಅಂಗಡಿಗೆ ಹೋಗ್ತೇನೆ, ನೀನ್ ಮನೇಲಿ ಇಟ್ಕೊಳ್ಳಲ್ಲ. ಏನೋ ಒಂದು ಸಾಮಾನೆಲ್ಲ ಖರೀದಿ ಮಾಡ್ತೇನೆ ನೀನು. ಆ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ನೀನು ಟ್ಯಾಕ್ಸ್ ಕಟ್ತೇನೆ, ಚಲಾವಣೆಗೆ ಬರ್ತದೆ ದುಡ್ಡು. ಅದನ್ನ ಇದು ನಾವೆಲ್ಲ ಹೇಳಿದ್ದು ಸುಮಾರು 50-60 ವರ್ಷಗಳಿಂದ ಮುಂದುವರೆದಂತ ದೇಶಗಳಲ್ಲಿ ಈ ಒಂದು ಪ್ರಯೋಗವನ್ನ ಮಾಡಿದ್ದಾರೆ. ಇವತ್ತು ಕೂಡ ನಡ್ಕೊಂಡ್ ಬರ್ತಾ ಇದೆ. ಮನುಷ್ಯನ ಕೈಯಲ್ಲಿ ಖರ್ಚು ಮಾಡ್ಲಿಕ್ಕೆ ಹಣ ಇರಬೇಕು. ಖರ್ಚು ಮಾಡಕ್ಕೆ ಅವನು ಬೀದಿಗೆ ಬರ್ಬೇಕು, ಅವನು ಅಂಗಡಿಗೆ ಹೋಗ್ಬೇಕು. ಅವನು ಕರೆಕ್ಟ್ ಹೋದಾಗ ಏನಾಗುತ್ತೆ, ಅವ್ನು ತೆಗೆದಿದ್ದ ತಕ್ಷಣ ಇವತ್ತೊಂದು ಕಾಫಿ ಕುಡಿದು GST ಕಟ್ತಾ ಇದೀವಿ, ಒಂದು ಇಡ್ಲಿ ತಿಂಗಳು GST ಕಟ್ತಾ ಇದೀವಿ. GDP ವಿಲ್ ಗ್ರೋ. ನೀನ್ ಖರ್ಚು ಮಾಡಿದಂತ ಟೈಮಲ್ಲಿ ಆ ದುಡ್ಡು ಎಲ್ಲಿಗೆ ಬರ್ತದೆ? ವಾಪಸ್ಸು ನಮ್ಗೆ ಸರ್ಕಾರಕ್ಕೆ ಬರ್ತದೆ. ನಮಗೆ ಇದು ಯಾವತ್ತೂ ಕೂಡ ಒಂದು ದೇಶ ಮುಂದುವರಿಯಕ್ಕೆ, ಒಂದು ರಾಜ್ಯ ಮುಂದುವರಿಯೋದಕ್ಕೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರೋಸೆಸ್ ಅಂತ. ಸರ್, ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸ್ಕ್ಯಾಮ್ಗಳನ್ನ ನಾವು ಹೊರಗೆ ತರ್ತೀವಿ ಅಂತ ಇನ್ನೂ ತಂದಿಲ್ಲ. ಸುಮಾರು 10 to 12 ಸ್ಕ್ಯಾಮ್ಗಳು, ದೊಡ್ಡ ಸ್ಕ್ಯಾಮ್ಗಳಿದ್ದಾವೆ ಅಂತೇಳಿ. ಬಟ್ ಯಾಕೆ? ನೀವು ನೋಡಿರ್ಬೋದು, ಇವಾಗ ಪತ್ರಿಕೆಗಳು ಕೂಡ ದಿನ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಪತ್ರಿಕೆಯಲ್ಲಿ ಇದೆ ಇವತ್ತು ದಿವಸ ಒಂದು ಯಡಿಯೂರಪ್ಪನವರ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು, ಅದನ್ನು ಹೊರಗಡೆ ಎಲ್ಲ ರೀತಿಯಲ್ಲೂ ಆಗಿ ಇವತ್ತು ರಿಪೋರ್ಟ್ ಹೊರಗಡೆ ಬರತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಇನ್ನೊಂದು ಮೇಜರು 40% ಕಮಿಷನ್ ಬಗ್ಗೆ ಏನಾಗುತ್ತೆ ತೀರ್ಮಾನ ಮಾಡಿದ್ರು, ಅದು ಕೂಡ ರಿಪೋರ್ಟ್ ಬಂದಿದೆ ಇವತ್ತೊಂದು ದಿವಸ. ಅಲ್ಲ, ಆಫ್ ವರದಿ ಎಲ್ಲ ತನಿಖೆಗಳು ಕೂಡ ಆಗಿ ಒಂದು ಹಂತಕ್ಕೆ ಬಂದಿರತಕ್ಕಂಥದ್ದು. ಹೊರಗಡೆ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ, ಹೊರಗಡೆ ಬರಲೇಬೇಕಾಗ್ತದೆ. ಕಾನೂನನ್ನ ವಂಚನೆ ಮಾಡಿ ಅದರಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು ಯಾರ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ. ಇವತ್ತೆಲ್ಲ ನಾಳೆ ಹೊರಗಡೆ ಬರಲೇಬೇಕು. ಒಂದು ಅಂತಿಮ ಸ್ಟೇಜ್ ಬಂದಿದೆ ಇವತ್ತು ದಿವಸ. ಏನ್ ತನಿಖೆಗಳು ನಾವು ಕೊಟ್ಟಿದ್ವಿ, ಆ ತನಿಖೆ ಎಲ್ಲವೂ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಇವತ್ತು ದಿವಸ. ಅದು ಅತಿ ಶೀಘ್ರದಲ್ಲಿ ಹೊರಗಡೆ ಬರುತ್ತೆ. ಸರ್, ಕಾಂಗ್ರೆಸ್ ಅಲ್ಲಿ ಬಣಗಳಿದಾವ? ಕಾಂಗ್ರೆಸ್ ಅಲ್ಲಿ ಬಣಗಳು, ಕಾಂಗ್ರೆಸ್ ಬಣ ಅಂತಿದೆ. ಕಾಂಗ್ರೆಸ್ ಅಲ್ಲಿ ಡಿವೈಡ್ ಆಗಿದೆಯಾ? ಅಂದ್ರೆ ನಮಗೊಬ್ಬ DK ಶಿವಕುಮಾರ್ CM ಆಗ್ಬೇಕು ಅಥವಾ ನಮ್ಮ ಸಿದ್ದರಾಮಯ್ಯ CM ಆಗ್ಬೇಕು, ಈ ರೀತಿ ಏನಾದರೂ ವಿವಾದಗಳಿದಾವ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ರಾಜಕಾರಣದಲ್ಲಿ ಮೇಲೆ ಬರಬೇಕು ಅಂತೇಳಿ. ಅದರಲ್ಲಿ ಯಾರ್ದು ಕೂಡ ತಪ್ಪಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತೇಳಿ ಯಾರು ಆಸೆ ಪಡ್ತಾರೆ, ಅದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅದನ್ನ. ಸೊ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನತಕ್ಕಂಥದ್ದು ಎಲ್ಲೂ ಕೂಡ ಇವತ್ತಂತ ಒಂದು ಪ್ರಶ್ನೆ ಉದ್ಭವ ಆಗೋದು ಕೂಡ ಇಲ್ಲ. ಏನಾದ್ರೂ ತೀರ್ಮಾನ ಮಾಡಬೇಕು ಅನ್ನೋದ್ರೆ ನಮ್ಗೆ ಹೈಕಮಾಂಡ್ ಅಂತ ಹೇಳಿದೆ, ಅವ್ರು ತೀರ್ಮಾನ ತಗೊಳ್ತಾರೆ ಅದ್ರ ಬಗ್ಗೆ. ಇಬ್ರು ನಾಯಕರಲ್ಲಿ ಯಾರನ್ನ ಒಬ್ಬ ಫೇವರೇಟ್ ಚೂಸ್ ಮಾಡಬೇಕು ಅಂತ ಯಾರನ್ನ ಮಾಡ್ತೀರಿ ಸರ್? ನೀವು ನೋಡಿರ್ಬೋದು, ನಾನು ರಾಜಕೀಯ ಜೀವನ ಪೂರ್ತಿ ನಾನು MLC ಆದಾಗ ಕೌನ್ಸಿಲ್ ಇರ್ಬೋದು, ಇನ್ನೊಂದಿರ್ಬೋದು ನೋಡಿ. ಒಂದು ನಾನು ಕೌನ್ಸಿಲ್ಗೆ ಬಂದಂಥ ಟೈಮಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ರು. ಅದಾದ್ಮೇಲೆ ವಿರೋಧ ಪಕ್ಷದ ನಾಯಕರಾದರು. DK ಶಿವಕುಮಾರ್ ಅವರು ಪಾರ್ಟಿ ಅಧ್ಯಕ್ಷರಾದರು. ಪಕ್ಷದ ಸಂಘಟನೆಯಲ್ಲಿ ನಾನು ಇವತ್ತು DK ಶಿವಕುಮಾರ್ ಅಧ್ಯಕ್ಷ, ನಾನು ಉಪಾಧ್ಯಕ್ಷನಾಗಿದ್ದೇನೆ KPCCಗೆ. ಅಧ್ಯಕ್ಷ ನನಗೆ ಏನು ನಿದರ್ಶನವನ್ನು ಕೊಡ್ತಾರೋ ಆ ಕೆಲಸವನ್ನು ಮಾಡ್ತಕ್ಕಂಥ ನನ್ನ ಕರ್ತವ್ಯ. ಸರ್ಕಾರದ ವತಿನಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಸಿದ್ದರಾಮಯ್ಯ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಡ್ ಬಂದಂತವನು. ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ನು. ನಾನು ಅಧಿಕಾರದಲ್ಲಿ ಇದ್ದಂತ ಸಂದರ್ಭ ಕೂಡ ಅರ್ಧ ದಿವಸ ವಿಧಾನಸೌಧದಲ್ಲಿ ಇದ್ದೆ, ಇನ್ನು ಅರ್ಧ ದಿವಸ ಪಾರ್ಟಿ ಆಫೀಸಲ್ಲಿ ಇರ್ತಾ ಇದ್ದೆ. ಇದನ್ನು ಬ್ಯಾಲೆನ್ಸ್ ಉತ್ತರ. ಹೌದೌದು, ಇಬ್ಬರ ಹತ್ರ ನಾನು ಚೆನ್ನಾಗಿ, ಯಾಕಂದ್ರೆ ಕಾಂಗ್ರೆಸ್ನವ್ರು ನಾನು, ಐ ಆಮ್ ಕಾಂಗ್ರೆಸ್ಸಿನ ಕಟ್ಟಾಳ ನಾನು. ಪಾರ್ಟಿ ಡಿಸಿಷನ್ ಏನ್ ತಗೊಳ್ತಾ ಅವ್ರ ಪರ ಇರ್ತಕ್ಕಂಥವ್ರು. ತಮ್ಮ ಸಂಸಾರದ ಬಗ್ಗೆ ಎರಡು ಮಾತಾಡೋದಾದ್ರೆ, ನಾರಾಯಣ ಸ್ವಾಮಿ ಹುಟ್ಟಿದ್ದು ಬೆಂಗಳೂರಲ್ಲೇ. ಸೊ ಬೆಂಗಳೂರಲ್ಲಿ ಹುಟ್ಟಿ ನಾನು ವಿದ್ಯಾರ್ಥಿ ಜೀವನದಿಂದ, ಯಾಕಂದ್ರೆ ನಾನು PUC ಮಾಡಬೇಕಾದ್ರೆ VPRM ಕಾಲೇಜಲ್ಲಿ PUC ಮಾಡ್ದಂಥವ್ನು. ಅದಾದಮೇಲೆ ಇಂದಿರಾನಗರದ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಅಂತ ಹೇಳಿದೆ, ಆ ಕಾಲೇಜಲ್ಲಿ ಡಿಗ್ರಿ ಮಾಡಕ್ಕೆ ಬಂದಂಥವ್ನು. ಡಿಗ್ರಿಗೆ ಬಂದಂಥ ಟೈಮಲ್ಲಿ ಸ್ಟೂಡೆಂಟ್ ಲೀಡರ್ ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡಿ 3 ವರ್ಷಗಳು ಕೂಡ ಗೆದ್ದಂಥವ್ನು. ನಾನು ಜನರಲ್ ಸೆಕ್ರೆಟರಿ ಗೆದ್ದು ಆವತ್ತಿಂದ ನಾನು ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿಂಗ್ ಆದಂಥ NSCನ ಗುರುತಿಸ್ಕೊಂಡು ಅಲ್ಲಿಗೆ ಬಂದಂಥವ್ನು.
ಬೆಂಗಳೂರು ನಗರದ NSUನ ಜನರಲ್ ಸೆಕ್ರೆಟರಿ ಆಗಿ, ತದನಂತರ ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ಗೆ NSU ಪ್ರೆಸಿಡೆಂಟ್ ಆಗಿ, ನಾನು ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ NSU ಪ್ರೆಸಿಡೆಂಟ್ ಆಗಿದ್ದಾಗ DK ಶಿವಕುಮಾರ್ ಅವರು ಅದೇ ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು. ಓಕೆ. ಸೊ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ಅವರಿಗೆ MLA ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅವ್ರು MLA ಆಗಿದ ತಕ್ಷಣ ಏನು ಮಾಡಿದ್ರು, ಯೂತ್ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ನನ್ನ NSUಯಿಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು ನನಗೆ. ಅವಾಗ ಸಲೀಂ ಅಹ್ಮದ್ ಅವರು NSUನ ರಾಜ್ಯ ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಒಂದು ಟೀಮ್ ಆಗಿ ನಾವು ಅವತ್ತು ಕೆಲಸ ಮಾಡಿಕೊಂಡು ಜೊತೆಲಿ ಬಂದಂಥವ್ರು. ಆಮೇಲೆ ಸಲೀಂ ಅಹ್ಮದ್ ಅವರು ಆಲ್ ಇಂಡಿಯಾ NSU ಪ್ರೆಸಿಡೆಂಟ್ ಆದರು. ನಾನು ಆಮೇಲೆ ಮತ್ತೆ ಯೂತ್ ಕಾಂಗ್ರೆಸ್ಗೆ ಬಂದೆ. ಯೂತ್ ಕಾಂಗ್ರೆಸ್ಸಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ KPCC ಮೆಂಬರ್ ಆಗಿ ಹಂತವಾಗಿ ಮೇಲೆ ಬೆಳ್ಕೊಂಡು ಬಂದಂಥವನು. ಸೊ ನಾನು ನಮ್ಮ ತಂದೆ ತಾಯಿ ನನಗೆ ಉತ್ತಮವಾದ ಸಂಸ್ಕೃತಿಯನ್ನು ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಇವತ್ತು ರಾಜಕಾರಣದಲ್ಲಿ ಯಾರಿಗೂ ಸುಳ್ಳು ಹೇಳ್ದಂತಲ್ಲ, ಮೋಸ ಮಾಡ್ದಂಥವನಲ್ಲ. ನೇರ ನುಡಿ, ಏನು ಹೇಳಬೇಕು ಅನ್ಸುತ್ತೋ ಹಿಂದೆ ಮುಂದೆ ನೋಡೋದಿಲ್ಲ ನಾನು. ಅದು ಮುಖ್ಯಮಂತ್ರಿ ಆಗಿದ್ರು ಅವ್ರ ಮುಂದೆ ಹೇಳ್ತೀನಿ, ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಆಗಿರೋ ಮುಂದೆ ಹೇಳ್ತೀನಿ, ಸದನದಲ್ಲೂ ಕೂಡ ಅದೇ ರೀತಿಯಾಗಿ ಮಾತಾಡ್ತೀನಿ. ಯಾಕಂದ್ರೆ ಇವತ್ತು ಇಲ್ಲಿ ಏನು ಮಾತಾಡ್ತೀವೋ ಸದನದಲ್ಲಿ ಆ ರೀತಿ ಮಾತಾಡೋಕೆ ಆಗೋದಿಲ್ಲ. ಅಲ್ಲಿ ಪ್ರತಿಯೊಂದು ವರ್ಡು ಕೂಡ ರೆಕಾರ್ಡ್ ಆಗ್ತಾ ಇರ್ತದೆ. ಆದರೆ ನನ್ನ ಹೋರಾಟ ಏನಿತ್ತು, ನನ್ನ ಭಾಷಣಗಳೇನಿತ್ತು, ಇವತ್ತು ತಾವು ತೆಗೆದು ನೋಡಿದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ನ್ಯಾಯ ಸಿಗಬೇಕು, ಆ ರೀತಿ ಮಾತನಾಡಿದಂಥವು ನಾನೆಲ್ಲನೂ. ಸೊ ಅದನ್ನು ಮಾತಾಡಿ ಇವತ್ತವರೆಗೂ ರೆಕಾರ್ಡ್ಗಳು ಕೂಡ ಯಾವುದೋ ಒಂದು ನನ್ನ ಕಣ್ಣು ಮುಂದೆ ಅನ್ಯಾಯ ಅಂತ ಕಾಣ್ತಾ ಇರ್ತೋ ಅದರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾನು ತಯಾರಾಗಿರ್ತಕ್ಕಂಥವ್ನು. ಆ ರೀತಿ ನಡ್ಕೊಂಡು ಬಂದಿದ್ದೀನಿ ಇವತ್ತವರೆಗೂ. ಇವತ್ತು ನಮ್ಮ ತಂದೆ ನನ್ನನ್ನು ಆಗಲಿ ಹೋಗಿದ್ದಾರೆ, ನಮ್ಮ ತಾಯಿ ಇದ್ದಾರೆ. ಸೊ ನನ್ನ ಹೆಂಡ್ತಿನೇ ನಿಜವಾಗ್ಲೂ ಕೂಡ ದೇವತೆ ಅಂತ ನಾನು ಹೇಳ್ಬೋದು. ನನ್ನ ರಾಜಕೀಯ ಬೆಳವಣಿಗೆಗೆ ಮನೆಗೆ ದಿನ 100 ಜನ ಬರ್ತಾ ಇರ್ತಾರೆ. ಒಂದು ದಿವಸ ಕೂಡ ಬೇಜಾರು ಮಾಡ್ಕೊಳ್ಳದೆ ಅವನ್ನೆಲ್ಲರೂ ಕೂಡ ನೋಡ್ಕೊಂಡು ಹೋದಂಥವ್ರು. ಮನೆ ಸಂಸಾರದ ಕಡೆ ನಾನು ಯಾವತ್ತೂ ಕೂಡ ಗಮನ ಕೊಡಲಿಲ್ಲ. ಪ್ರತಿಯೊಂದನ್ನು ಕೂಡ ತೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಪಾಸಿಟಿ ನನ್ನ ಹೆಂಡ್ತಿಗಿದೆ. ನನಗೆ 2 ಮಕ್ಕಳಿದ್ದಾರೆ, ಒಬ್ಬ ಗಂಡು ಮಗು, ಒಂದು ಹೆಣ್ಮಗು. ಸುಖಿ ಸಂಸಾರ, ಚೆನ್ನಾಗಿದ್ದೀನಿ. ಎಲ್ಲ ಅವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಇದುವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ರಾಜಕೀಯದಲ್ಲಿ ಮುಂದಕ್ಕೆ ಏನಾಗುತ್ತೋ ನೋಡಬೇಕಾಗಿದೆ. ಒಳ್ಳೆಯದಾಗಲಿ ಸರ್. ಅಧಿಕಾರ ಹೋದ್ರೂ ಪರವಾಗಿಲ್ಲ, ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ನೀವು ವಿಧಾನಸಭೆಯಲ್ಲಿ ನಿಮ್ಮನ್ನು ಅಮಾನತು ಮಾಡ್ತೀರಿ ಅಂತಂದಾಗ ಮಾಡಿದಂತಹ ಮಾತು ಈಗೂ ನಮ್ಮ ಕಿವಿಲಿ ಕೇಳಿಸುತ್ತೆ. ಅದು ನಿಜವಾದ ಹೋರಾಟಗಾರನ ಅಂತ ನಾವು ಅನ್ನಿಸ್ತು. ಹಾಗಾಗಿ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಒಳ್ಳೆ ಇಂಟರ್ವ್ಯೂ ಆಯಿತು. ಥ್ಯಾಂಕ್ ಯು. ನಮಸ್ತೆ ಸರ್. ವೀಕ್ಷಕರೇ, ಇದಿಷ್ಟು ನಮ್ಮ MLC ನಾರಾಯಣಸ್ವಾಮಿ ಅವರ ಮಾತು. ಇನ್ನೂ ಅನೇಕ ವಿಚಾರಗಳನ್ನು ಮತ್ತೊಂದು ವಿಶೇಷ ಅತಿಥಿಗಳೊಂದಿಗೆ ಹಂಚ್ಕೊಳ್ತೀವಿ. ಅಲ್ಲಿವರೆಗೂ ವಿಜಯವಾಹಿನಿಯನ್ನು ವೀಕ್ಷಿಸ್ತಾನೆ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ. ನಮಸ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.